ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ TET GPSTR HSTRಗೆ ಸ್ಟಡಿ ಮಾಡ್ತಾ ಇದ್ದಾರಲ್ಲ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಅದರಲ್ಲೂ ಕೂಡ ಮತ್ತು ಹೌಸ್ ವೈಫ್ ಮತ್ತು ಮಕ್ಕಳ ಜೊತೆ ಯಾರೆಲ್ಲ ಈ GPSTR TETಗೆ ಪ್ರಿಪೇರ್ ಆಗ್ತಾ ಇದ್ದಾರಲ್ಲ ಅವ್ರಿಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ಟೈಮ್ ಟೇಬಲನ್ನು ಹೌಸ್ ವೈಫ್ಗೆ ಅಷ್ಟೇ ಅಲ್ಲ, ಮತ್ತು ಸ್ಟೂಡೆಂಟ್ ಯಾರೆಲ್ಲ ಓದ್ತಾ ಇದ್ದೀರಲ್ಲ ಆಸ್ಪಿರೆಂಟ್ಸ್ ಅವ್ರಿಗೂ ಯೂಸ್ ಆದರೆ ನಿಮ್ಮ ಸ್ಟಡಿ ಒಳಗೆ ಅಪ್ಲೈ ಮಾಡ್ಕೋಬಹುದು. ನೋಡಿ, ಈ ವಿಡಿಯೋನ ಏನು ಮಾಡಿರಿ ಕೊನೆ ತನಕ ನೋಡಿರಿ, ಯಾಕಂದರೆ ಫುಲ್ ಡೇದು ಒಂದು ಒಳ್ಳೆ ಟೈಮ್ ಟೇಬಲ್ ಅದಿದ್ರಲ್ಲಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಸ್ಟಡಿ ಒಳಗೆ ಅಪ್ಲೈ ಮಾಡ್ಕೋಬಹುದು. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ಟೈಮ್ ಟೇಬಲ್ ಯಾರಿಗೆಂದರೆ ಒಂದಿಷ್ಟು ಜನ ಕಮೆಂಟ್ ಮಾಡಿದ್ರು, ನಾವು ಹೌಸ್ ವೈಫ್ ಅದೀವಿ ಮತ್ತು ನಮ್ಮ ಸಣ್ಣ ಮಕ್ಕಳಿದ್ದಾರೆ, ಅವ್ರ ಜೋಡಿ ಯಾವ ರೀತಿ ನಾವು GPSTR ಪರೀಕ್ಷೆಗೆ ತಯಾರಿಯನ್ನು ಮಾಡಬೇಕು ಅಂಥೇಳಿ ಕಮೆಂಟ್ ಮಾಡಿದರು. ಅವ್ರ ಸಲುವಾಗಿ ಈ ವಿಡಿಯೋದ ಮತ್ತು ಬೇರೆಯವ್ರಿಗೂ ಉಳ್ಕಿದವ್ರಿಗೂ ಈ ವಿಡಿಯೋ ಈ ಟೈಮ್ ಟೇಬಲ್ ಯೂಸ್ ಆದರೆ ನಿಮ್ಮ ಸ್ಟಡಿ ಒಳಗೆ ಅಪ್ಲೈ ಮಾಡ್ಕೋಬಹುದು. ಮತ್ತು ವಿಡಿಯೋನ ಕೊನೆ ತನಕ ನೋಡಿರಿ. GPSTR ಪರೀಕ್ಷೆ ತಯಾರಿ ಮಾಡುವಾಗ ನೀವು ಕುಟುಂಬದೊಂದಿಗೆ ಹಾಗೂ ಮಗು ಜೊತೆ ಇದ್ದಾಗ ಸಮಯದ ನಿರ್ವಹಣೆ ಅತ್ಯಂತ ಮುಖ್ಯ. ಹೆಂಗಪ್ಪ ಅಂದ್ರೆ ನೀವು ಮಕ್ಕಳ ಜೋಡಿ ಇದ್ಕೊಂಡು ಮತ್ತು ಫ್ಯಾಮ್ಲಿ ಜೊತೆ ಇದ್ಕೊಂಡು ಯಾವ ರೀತಿ ಸ್ಟಡಿ ಟೈಮ್ ಟೇಬಲನ್ನು ನೀವು ಮಾಡ್ಕೋಬೇಕು ಅಂತಂದ್ರೆ ಕೆಳಗೆ ಒಂದು ಸ್ವಲ್ಪ ಒಂದು ಟೈಮ್ ಟೇಬಲ್ ಅದ ನೋಡಿರಿ. ಇದು ಏನಂದ್ರೆ GPSTR ಪರೀಕ್ಷೆಗೆ ಒಂದು ದಿನದ ಟೈಮ್ ಟೇಬಲ್ ಅದ ಫ್ಯಾಮ್ಲಿ ಮತ್ತು ಬೇಬಿ ಜೊತೆಗಿದ್ದವ್ರಿಗೆ. ನೋಡಿರಿ, ಬೆಳಿಗ್ಗೆ 5ರಿಂದ 6:30 ಅಂದರೆ 1.5 ಗಂಟೆಗಳ ಕಾಲ ಏನು ಮಾಡಬೇಕಂದ್ರೆ ನಿಮ್ಗೆ ಇಷ್ಟವಾದ ಒಂದು ಸಬ್ಜೆಕ್ಟನ್ನು ತೊಗೊಂಡು ಫ್ರೆಶ್ ಮೈಂಡ್ ಇರುತ್ತಲ್ಲ ಎದ್ದ ತಕ್ಷಣ ಒಂದು 10 ನಿಮಿಷದೊಳಗೆ ಒಂದು ಯೋಗ ಮಾಡಿ ನೆಕ್ಸ್ಟ್ ನಿಮ್ಗೆ ಇಷ್ಟವಾದ ಒಂದು ಸಬ್ಜೆಕ್ಟನ್ನು ತೊಗೊಂಡು 1.5 ಗಂಟೆಗಳ ಕಾಲ ಸ್ಟಡಿ ಮಾಡಿರಿ. ನೆಕ್ಸ್ಟ್ 6:30ರಿಂದ 8 ತನಕ ಏನು ಮಾಡಿರಿ ಅಂದ್ರೆ ಫ್ಯಾಮ್ಲಿಗೆ ಟೈಮ್ ಕೊಡಬೇಕಾಗತ್ತೆ. ಮತ್ತು ಪ್ಲಸ್ ಬೇಬಿ ಕೇರ್ನೂ ಇರುತ್ತೆ, ಮಗು ಇದ್ದವ್ರದ್ದು ಇರ್ಲಾರ್ದವ್ರದ್ದು ಏನಿರುತ್ತೆ, ಮತ್ತು ಫ್ಯಾಮ್ಲಿ ಟೈಮ್ ಕೊಡಬೇಕಾಗುತ್ತೆ. ಡೈಲಿ ಏನು ಕೆಲಸ ಇರ್ತಲ್ಲ ಅದನ್ನೆಲ್ಲ ಮಾಡಬೇಕಾಗುತ್ತೆ. ಅದ ತಕ್ಷಣ ಬ್ರೇಕ್ಫಾಸ್ಟನ್ನು ಮಾಡಬೇಕಾಗುತ್ತೆ. ಇದು 6:30ರಿಂದ 8 ತನಕ ಇದು ಟೈಮ್ ಆಗುತ್ತೆ. ನೆಕ್ಸ್ಟ್ 8ರಿಂದ 10 ಅಂದರೆ 2 ಗಂಟೆಗಳ ಕಾಲ ಏನು ಮಾಡಬೇಕು, ಅಲ್ಲಿ ಸ್ಟಡಿ ಟೈಮ್ ಕೊಡಬೇಕು. ಹೆಂಗಂದ್ರೆ ನಿಮಗೆ ನೋಟ್ಸ್ ತಯಾರಿ ಮಾಡೋದಿತ್ತಂದ್ರೆ ನೋಟ್ಸನ್ನು ಮಾಡ್ಬೋದು, ಮತ್ತು MCQ ಅಂದ್ರೆ ಕ್ವಶನ್ ಪೇಪರನ್ನು ಬಿಡಿಸ್ಬಹುದು. ನೋಡಿರಿ, ಈ ಟೈಮನ್ನು ಬಹಳ ಯೂಸ್ ಅನಿಸತ್ತದ ನನಗೆ, ಯಾಕಂದ್ರೆ ನಾನು ಕೂಡ ಒಂದು ಹೌಸ್ ವೈಫೇ ಅದೀನಿ. ನಾನು ಈ ಟೈಮ್ ಟೇಬಲನ್ನು ನನ್ನ ಸ್ಟಡಿ ನಾನು ಮಾಡುವಾಗ GPSTR ತಯಾರಿ ಮಾಡುವಾಗ ಇದೇ ರೀತಿ ಒಂದು ಟೈಮ್ ಟೇಬಲನ್ನು ಹಾಕ್ಕೊಂಡಿದ್ದೆ. ಅದು ನನಗೆ ಬಹಳ ಯೂಸ್ ಆಯಿತು. ಅದರಲ್ಲಿ ಮತ್ತು ನಂದಿದು ಫಸ್ಟ್ ಅಟೆಂಪ್ಟ್ ಇರೋದ್ರಿಂದ ಒಂದು ಟೈಮ್ ಟೇಬಲನ್ನು ನಾನು ಹಾಕ್ಕೊಂಡಿದ್ದೆ. ಮತ್ತು ಟೈಮ್ನು ಭಾಳ ಕಡಿಮೆ ಇತ್ತು ಓದೋಕ್ಕೆ. ಅದಕ್ಕೆ ನಾನು ಈ ರೀತಿ ಒಂದು ಶಾರ್ಟ್ಕಟ್ ಒಳಗೆ ಒಂದು ಟೈಮ್ ಟೇಬಲನ್ನು ಹಾಕ್ಕೊಂಡಿದ್ದೆ. ಅದು ನನಗೆ ಭಾಳ ಯೂಸ್ ಆಯಿತು ಎಕ್ಸಾಮ್ ಒಳಗೆ. ಅದಕ್ಕೆ ನಿಮಗೂ ಹೇಳೋದು, ಒಂದು ಶಾರ್ಟ್ ಅನ್ನೋ ಒಂದು ಟೈಮ್ ಟೇಬಲನ್ನು ಹಾಕೋರಿ. ಡೈಲಿ ರುಟೀನ್ ಒಂದಿನೂ ಮಿಸ್ ಮಾಡಬೇಡ್ರಿ. ಎಲ್ಲರೂ ಭಾಳ ಅರ್ಜೆಂಟ್ ಇತ್ತಪ್ಪ ಅಂದ್ರೆ ಮಿಸ್ ಮಾಡ್ಬೋದು, ಡೈಲಿ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಈಗಿಂದಾನೇ ಪ್ರಾಕ್ಟೀಸ್ ಮಾಡಿರಿ. ಈಗಿಂದಾನೇ ಓದು ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ತನಕ ನಿಮ್ಗೆ ಭಾಳ ಯೂಸ್ ಆಗುತ್ತೆ. ಇದು ನನಗಾಗಿರುವಂಥ ಅನುಭವನ ನಿಮ್ಗೆ ಹೇಳಾಕತ್ತೀನಿ. ಮತ್ತು ಇದೇ ರೀತಿ ಯಾವುದರೆ ನೆಕ್ಸ್ಟ್ ನಿಮಗೆ ವಿಡಿಯೋ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿರಿ, ಇಲ್ಲೇನಾಯಿತು 8 ಗಂಟೆಯಿಂದ 10 ಗಂಟೆ ಒಳಗೆ ಸ್ಟಡಿ ಮಾಡೋದು ಟೈಮ್ ಆಯಿತು. ನೋಟ್ಸ್ ಮಾಡೋದು MCQ ಅಂದ್ರೆ ಹಳೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದು. ನೆಕ್ಸ್ಟ್ 10ರಿಂದ 12 ತನಕ ಏನಂದ್ರೆ ಮತ್ತು ಮನೆ ಕೆಲಸ ಏನ್ರಿ ಇದ್ರೆ ಮತ್ತು ಮಗು ಇದ್ರೆ ಮಗುವಿಗೆ ಒಂದು ಸ್ವಲ್ಪ ಟೈಮ್ ಕೊಡೋದು. ನೆಕ್ಸ್ಟ್ ನೀವು ಒಂದು ಸ್ವಲ್ಪ ರೆಸ್ಟ್ ಮಾಡೋದು. ಇದು ಭಾಳ ಕಡಿಮೆ ಆಯ್ತು ನೋಡಿ ಸ್ಟಡಿ ಟೇಬಲ್. ಅದಕ್ಕೆ ಅದರೊಳಗೆ ಯಾವ್ಯಾವುದು ಸ್ಟಡಿ ಟೈಮ್ ಬಂದೋಡು ಅದಷ್ಟೇ ಒಂದು ಕಡೆ ಬರೆದಿಟ್ಕೋರಿ. ಈ ಟೈಮ್ ಒಳಗೆ ನಾವು ಸ್ಟಡಿ ಮಾಡ್ಬೇಕಂಥೇಳಿ. ಉಳ್ಕಿದ ಟೈಮನ್ನು ನೀವು ಫ್ಯಾಮ್ಲಿಗೆ ಮತ್ತು ಬೇಬಿ ಕೇರ್ಗೆ ಮತ್ತು ನೀವೇನಾರು ರೆಸ್ಟ್ ಮಾಡೋದು ಅದನ್ನೆಲ್ಲ ಕೆಲಸ ಮಾಡ್ಕೋರಿ. ನೆಕ್ಸ್ಟ್ ಮಧ್ಯಾಹ್ನ ಬಂತು 12ರಿಂದ 1 ತನಕ ಏನು ಮಾಡಿರಿ, ಮನೆ ಕೆಲಸ ಇರ್ತದೆ ಮತ್ತು ಅಡುಗೆ ಮಾಡೋದಿರ್ತದೆ. ಹೌಸ್ ವೈಫ್ ಅಂದ್ರೆ ಮನೆಯದೆಲ್ಲ ಮೇಂಟೈನ್ ಮಾಡೋದೆಲ್ಲ ಅವ್ರದ್ದೇ ಇರುತ್ತೆ. ನೆಕ್ಸ್ಟ್ 1ರಿಂದ 2:30 ತನಕ ಏನಂದ್ರೆ ಮತ್ತೆ ಸ್ಟಡಿ ಮಾಡೋದು. ಎಲ್ಲ ಮನೆ ಕೆಲಸ ಮುಗಿಸಿದ ಮೇಲೆ ಮತ್ತೆ ನಾನು ನೆಕ್ಸ್ಟ್
ಒಂದರಿಂದ 2:30 ತನಕ ಏನು ಮಾಡಬೇಕು, ಸ್ಟಡಿ ಟೈಮ್ ಆಗಿರ್ತದೆ. ಅದರಲ್ಲಿ ನಿಮ್ಮ ವಿಷಯ ಯಾವುದಿರ್ತದಲ್ಲ, ಸಮಾಜ ಇದ್ರೆ ಸಮಾಜ, ವಿಜ್ಞಾನ ಇದ್ರೆ ವಿಜ್ಞಾನ, ಗಣಿತ ಇದ್ರೆ ಗಣಿತ, ಮತ್ತು ನಿಮ್ಗೆ ಯಾವ ಇಷ್ಟ ಆಗ್ತದಲ್ಲ ಅಲ್ಲಿ ಒಂದು ಸಬ್ಜೆಕ್ಟನ್ನು ಹಾಕೋರಿ. ನಾನು ಒಂದು ಎಕ್ಸಾಂಪಲ್ ಅಷ್ಟೇ ತೋರಿಸಾತಿದ್ದೀನಿ. ನೀವು ಬೆಸ್ಟ್ ಅಂದ್ರೆ ಸಮಾಜ ವಿಜ್ಞಾನ ಓದೋದು, ಗೌರ್ಮೆಂಟ್ ಪುಸ್ತಕಗಳನ್ನು ಓದೋದು, ನೆಕ್ಸ್ಟ್ ಹಳೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದು ಟ್ರೈ ಮಾಡಿರಿ ಆ ಸಮಯದೊಳಗೆ. ನೆಕ್ಸ್ಟ್ 2:30 ಇಂದ 4:30 ಮತ್ತೆ ಏನು ಮಾಡೋದು, ಮಗುವಿಗೆ ಮಲಗಿಸೋದು. ನೆಕ್ಸ್ಟ್ ಮತ್ತು ನೀವು ಒಂದು ಸ್ವಲ್ಪ ರೆಸ್ಟ್ ಮಾಡೋದು. ಆ 2:30 ಇಂದ 4:30 ಅಂದರೆ 2 ಗಂಟೆಗಳ ಕಾಲಾವಕಾಶ ಇರ್ತದಲ್ಲ, ಅದರೊಳಗೆ ಒಂದು ಲೈಟಾಗಿ ನಿಮ್ಗೆ ಎಷ್ಟಾಗುತ್ತಲ್ಲ ನೀವು ಏನು ಮಾಡಿರಿ, ನಿಮ್ಗೆ ಒಂದು ಸ್ವಲ್ಪ ಸಣ್ಣ ನೋಟ್ಸ್ ಮಾಡೋದು, ಒಂದು ಸ್ವಲ್ಪ ಏನಾದ್ರು ರಿವಿಷನ್ ಮಾಡೋದಿತ್ತು ರಿವಿಷನ್ ಮಾಡ್ಕೊಳ್ಳೋದು, ಮುಂಜಾನೆ ಓದಿದ್ದು ಅದಿಷ್ಟು ಮಾಡ್ಕೊರಿ. ಮತ್ತು ನೆಕ್ಸ್ಟ್ ಸಂಜೆ ಏನು ಮಾಡೋದು, 4:30 ಇಂದ 6:30 ತನಕ ಮತ್ತೆ ಫ್ಯಾಮ್ಲಿಗೆ ಟೈಮನ್ನು ಕೊಡೋದು ಮತ್ತು ಮನೆ ಕೆಲಸ ಮಾಡೋದು. ನೆಕ್ಸ್ಟ್ ಬೇಬಿ ಮಕ್ಕಳಿದ್ರೆ ಮಕ್ಕಳದ್ದು ಏನು ಕೆಲಸ ಇರುತ್ತಲ್ಲ, ಊಟ ಮಾಡಿಸೋದು, ಅದ್ರದ್ದು ಏನು ಕೆಲಸ ಇರ್ತದೆ ಅದನ್ನೆಲ್ಲ ಮಾಡ್ಕೊಳ್ಳೋದು. ನೆಕ್ಸ್ಟ್ 6:30 ಇಂದ 8 ತನಕ ಏನು ಮಾಡೋದಪ್ಪ ಅಂದ್ರೆ ಮತ್ತೆ ಸ್ಟಡಿ ಮಾಡೋದು. ಅದರೊಳಗೆ ಏನು ಮಾಡೋದು, ಒಂದು ಸ್ವಲ್ಪ ಹಳೆ ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿಟ್ಕೋರಿ. ನೀವು ಯಾವ ಟಾಪಿಕನ್ನು ಓದಿರಲ್ಲ ಆ ಟಾಪಿಕ್ ಮೇಲಿನ ಪ್ರಶ್ನೆಗಳನ್ನು ಬಿಡಿಸ್ರಿ. ಅಂದರೆ ನಿಮಗೆ ಆ ಟಾಪಿಕ್ ಎಷ್ಟು ತಿಳಿದದ ಅಂಥೇಳಿ ಒಂದು MCQ ಬಿಡಿಸೋದ್ರಿಂದನೇ ಗೊತ್ತಾಗುತ್ತೆ. ಮತ್ತು ಟೆಸ್ಟ್ ಪ್ರಾಕ್ಟೀಸ್ ಮಾಡಬೇಕು. ಒಂದು ಸ್ವಲ್ಪ ಟೆಸ್ಟ್ ನಿಮಗೆ ಟೆಸ್ಟ್ ಮಾಡ್ಕೋರಿ. ಹಳೆ ಹಿಂದಿನ ಪ್ರಶ್ನೆ ಪತ್ರಿಕೆ ತೊಗೊಂಡು ನಮ್ಗೆ ಎಷ್ಟು ಕ್ವಶನ್ ಬರ್ತವೆ, ಇನ್ನೂ ಯಾವ್ದು ಬರೋಲ್ಲ, ನಾವಿಂದು ನೆಕ್ಸ್ಟ್ ಯಾವುದನ್ನು ಓದಬೇಕಂತೇಳಿ ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ರಾತ್ರಿ 8ರಿಂದ 9:30 ತನಕ ಮತ್ತೆ ನಿಮ್ಮದು ಊಟ ಆಯಿತು ಮತ್ತು ಫ್ಯಾಮ್ಲಿಗೆ ಟೈಮ್ ಕೊಡೋದು, ಅದನ್ನೆಲ್ಲ ಮಾಡೋದು. ಮತ್ತು ನೆಕ್ಸ್ಟ್ 9:30 ಇಂದ 10 ತನಕ ಅಂದ್ರೆ ಸರಳವಾಗಿ ಏನು ಮಾಡಬೇಕು, ಒಂದು ಸ್ವಲ್ಪ ಸ್ಪೀಡಾಗಿ ರಿವಿಷನ್ ಮಾಡ್ಕೊಳ್ಳೋದು. ಎಷ್ಟು ಡೈಲಿ ಮುಂಜಾನೆಯಿಂದ ಸಾಯಂಕಾಲ ತನಕ ಎಷ್ಟು ಓದಿರಲ್ಲ ಅದನ್ನು ಸ್ಪೀಡಾಗಿ ರಿವಿಷನ್ ಮಾಡ್ಕೊಳ್ಳೋದು. ನೆಕ್ಸ್ಟ್ 10ರಿಂದ ಒಳ್ಳೆ ನಿದ್ದೆಯನ್ನು ತೊಗೋಬೇಕು. ಓದಿದ್ದು ಬಹಳ ದಿನಗಳ ಕಾಲ ನೆನಪಿಡ್ಬೇಕಂದ್ರೆ ನಮ್ಮ ಜ್ಞಾಪಕ ಶಕ್ತಿ ಚಲೋ ಇರಬೇಕಂದ್ರೆ ನಾವೇನು ಮಾಡಬೇಕು, ಒಳ್ಳೆಯದೊಂದು ನಿದ್ದೆ ಕೂಡ ಮಾಡಬೇಕು. ಮತ್ತು ಇನ್ನೊಂದು ಸ್ವಲ್ಪ ಸಲಹೆಗಳು, ಲಾಸ್ಟ್ ಟಿಪ್ಸ್ ಏನೇನು ಮಾಡ್ಬೇಕಂತ ಹೇಳಿ, ಮಗು ಜೊತೆ ಇದ್ಕೊಂಡು ಫ್ಯಾಮ್ಲಿ ಜೊತೆ ಇದ್ಕೊಂಡು ಮಗು ನಿದ್ರೆ ಮಾಡುವ ಸಮಯದಲ್ಲಿ ನೀವೇನು ಮಾಡಬೇಕು, ಪೂರ್ಣ ಗಮನ ಏನು ಮಾಡಬೇಕು, ಓದಿನ ಕಡೆ ಕೊಡಬೇಕು. ಓದಷ್ಟೇ ಮಾಡೋದಾಗೋದಿಲ್ಲ. ಹೌಸ್ ವೈಫ್ ಇದ್ದವ್ರದ್ದು ಏನು ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಿ ನನಗೂ ಗೊತ್ತದ. ಮನೆ ಕೆಲಸನೂ ಇರುತ್ತೆ ಮತ್ತು ಮಗುವಿಗೂ ನಿದ್ರೆ ಮಾಡಿದ ತಕ್ಷಣ ಮನೆ ಕೆಲಸ ಇರುತ್ತೆ. ಅದರ ಆದ ತಕ್ಷಣ ಮತ್ತು ಅಭ್ಯಾಸಕ್ಕೆ ಟೈಮ್ ಕೊಡಬೇಕು. ನೆಕ್ಸ್ಟ್ ದಿನಕ್ಕೆ 3-4 ಗಂಟೆಗಳ ಕಾಲ ಏನು ಮಾಡಿರಿ, ಓದೋಕ್ಕೆ ಪ್ರಯತ್ನ ಪಡ್ರಿ. ಮತ್ತು ಕ್ವಿಕ್ ರಿವಿಷನ್ ಅಂದ್ರೆ ಒಂದು ಸ್ವಲ್ಪ ಜಲ್ದಿ ಸ್ಪೀಡ್ ಒಳಗೆ ರಿವಿಷನ್ ಮಾಡೋದನ್ನು ಕಲೀರಿ. ಯಾಕಂದ್ರೆ ಟೈಮ್ ಭಾಳ ಇರೋಂಗಿಲ್ಲ ಹೌಸ್ ವೈಫ್ ಇದ್ದವ್ರಿಗೆ. ಮತ್ತು ಫ್ಯಾಮ್ಲಿ ಸಪೋರ್ಟ್ ಇದ್ದರೆ ಏನು ಮಾಡಿರಿ, ಮಗು ನೋಡ್ಕೊಳ್ಳೋಕೆ ಯಾರಿಗಾರ ಒಂದು ಸ್ವಲ್ಪ ಹೆಲ್ಪ್ ಕೇಳ್ರಿ. ಅವ್ರು ಹೆಲ್ಪ್ ಮಾಡಿದ್ರಪ್ಪ ಅಂದ್ರೆ ಆ ಟೈಮನ್ನು ನೀವು ಸ್ಟಡಿ ಕೊಡ್ರಿ. ನೆಕ್ಸ್ಟ್ ಸಂಡೇ ಏನು ಮಾಡಿರಿ, ಹಳೆ ಪ್ರಶ್ನೆ ಪತ್ರಿಕೆಯನ್ನು ತೊಗೊಂಡು ಒಂದು ಸ್ವಲ್ಪ ಬಿಡ್ಸೋಕ್ಕೆ ಪ್ರಯತ್ನ ಪಡ್ರಿ. ಈ ಟೈಮ್ ಟೇಬಲ್ ನಿಮ್ಗೆ ಇಷ್ಟ ಆದ್ರೆ, ನಿಮ್ಗೆ ಯೂಸ್ ಆದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓದೋಕ್ಕೆ ಸ್ಟಾರ್ಟ್ ಮಾಡಿರಿ. ಎಲ್ಲರಿಗೂ ಥ್ಯಾಂಕ್ ಯು.